ದಯಮಾಡಿ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ. ನಾವೊಂದ್ ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡ್ರಿ, ಆಮೇಲೆ ನಾನ್ ನಿಮ್ ಜೊತೆ ಮಾತಾಡ್ತೇನೆ. ಅಣ್ಣ ನಿಮ್ಗ ಏನ್ ಲುಕ್ಸಾನ್ ಆಗಿದ್ರಣ್ಣ? ನಮಗ್ ಬೈಕ್ ಏನ್ ಮನೆ ತಂದು ಒಂದ್ ತಿಂಗಳಾಗಿತ್ತು. ಬೈಕ್ ತಂದು ಒಂದು ತಿಂಗಳಾಗಿತ್ತು. ಅಯ್ಯೋ ಇಲ್ಲಿ ಅಡ್ಡದಾಗ ಏಪ್ಪ ಮತ್ತೆ ಆರ್ಡ್ರ್ ಹೋಯ್ತು ನಾವು ಪಡ್ಬೇಡಿ ಐಸಿ ಬೇಡ ಏನ ಮಾಡು ಬೇಡ ಬೇಡ ಎಲ್ಲ ಸುಟ್ಟು ಹೋಗ್ತಾವ ನನ್ನ ಕಣ್ಣು ಮುಂದೆ. ಅಯ್ಯಪ್ಪ ಇದ್ರಾಗ ಯಾರ್ದು ತಪ್ಪ ಇಲ್ಲ ಅದೆಲ್ಲ ಬಿಟ್ಟು ಬಿಡೋಣ್ರಿ. ಆದ್ರೆ ಇದಕ್ ಪರಿಹಾರ ಹೇಳ್ಕೊಡೋರು ಹೇಳ್ರಿ. ಯಾಕಂದ್ರೆ ಒಬ್ಬ ಹುಡುಗ ರಾತ್ರಿಯಾಗಲ್ ಕಷ್ಟಪಟ್ಟ ಗಾಡಿ ತಗೊಂಡ್ರೆ ಸಾದಾ ಮಾತಿರಂಗಿಲ್ರಿ. ಅದ ಅವ್ರ ಮನಿ ಮಹಾಲಕ್ಷ್ಮಿ, ಅದು ಮೊದ್ಲು ಪಾಪ ಹೊಸ ಗಾಡಿ ತಗೊಂಡಿದತ್ತ, ಆ ಗಾಡಿನ ಸುಟ್ಟೋಗಿತ್ರಿ. ಈಗ ಇದಕ್ಕ ನೇರ ಕಾರಣ ಫ್ಯಾಕ್ಟ್ರಿ ಅವ್ರು. ಯಾಕೆ ಹೇಳ್ರಿ, ರೈತರ ರಾತ್ರಿಯಾಗಲ್ ಕಷ್ಟಪಟ್ಟ ಹೋರಾಟ ಮಾಡಿದಾರ್ರಿ. ಅವ್ರಿಗೆ ಗೊತ್ತಿಲ್ದ ಅವ್ರ ಪರ್ಮಿಷನ್ ತಗೊಳ್ದ ನೀವು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ದ ಒಂದೇ ತಪ್ಪು. ಮತ್ತೊಂದ್ ಮಾತ, ನಮ್ಮ ರೈತರಿಗೆ ಯಾವಾಗ ಮೋಸ ಮಾಡಂಗಿಲ್ಲ. ಯಾಕಂದ್ರೆ ಮಣಿ ಸೈದಾಪುರ ಫ್ಯಾಕ್ಟ್ರಿಯಾಗ ಏನೇನಾಗೈತಿ ಏನೇನಿಲ್ಲ ಎಲ್ಲ ವಿಡಿಯೋದಾಗ ನೋಡಿದಾರ ನೀವು. ಅದನ್ನ ರೈತರು ಮಾಡಿದಾರ ಅಂತ ಹೇಳದಾರ್ರಿ. ಸ್ಟಾರ್ಟಿಂಗ್ ನನಗೂ ಹಂಗ ಅನ್ಸುತ್ತೆ, ಆಮೇಲೆ ಗೊತ್ತೈತ್ರಿ ನಮ್ಮ ರೈತರು ಹೋಗಿದ್ದ ಬೇರೆ ಕಾರಣಕ್ಕ ಅಲ್ಲಿ ಆದದ್ದ ಬೇರೆ ಅಂತ. ಇದಕ್ಕೆಲ್ಲ ಉತ್ತರ ಕಾಲಾಯ ತಸ್ಮಾಯ ನಮಃ.